ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಕ್ಕೆ ಮುಖ್ಯಮಂತ್ರಿಗೆ ಅಸ್ಸಾಂ ಮುಖ್ಯಮಂತ್ರಿಗೆ ಅಸ್ಸಾಂ ಮುಖ್ಯಮಂತ್ರಿಗೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಅಸ್ಸಾಂ ಬಿಜೆಪಿ ಸರ್ಕಾರಕ್ಕೆ ಎರಡನೇ ಹಂತ ನಮ್ಮ ನೆಚ್ಚಿನ ಈ ದೇಶದ ಭಾವಿ ಪ್ರಧಾನಿ ಹಾಗೂ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಅಸ್ಸಾಂನಲ್ಲಿ ಏನು ಭಾರತ ಜೋಡೋ ನ್ಯಾಯ ಯಾತ್ರೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಕೇಂದ್ರ ಸರ್ಕಾರ ಅಸ್ಸಾಂನ ಮುಖ್ಯಮಂತ್ರಿಯಾದಂಥ ಹೇಮಂತ್ ಬಿಸ್ವಾರ್ ಅವರನ್ನು ನಿರ್ದೇಶನ ನೀಡಿ ಯಾವುದೇ ಕಾರಣಕ್ಕೆ ಈ ನ್ಯಾಯ ಯಾತ್ರೆ ಯಶಸ್ವಿಗೊಳ್ಳಬಾರದು ಅಂತ ಹೇಳಿ ತಮ್ದೇನು ಕುತಂತ್ರ ಇದೆ ಈ ಕುತಂತ್ರದ ಮೂಲಕ ಅದನ್ನು ತಡೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ತಡೆಯಲು ಏನು ಅವರಿಗೆ ಈ ಜನ ಬೆಂಬಲ ರಾಹುಲ್ ಗಾಂಧಿ ಅವರಿಗೆ ದೇಶಾದ್ಯಂತ ಸಿಗ್ತಾ ಇದೆ. ಇದನ್ನು ಸಹಿಸದೆ ಅಸ್ಸಾಂನಲ್ಲಿ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರು ಭಾರತ ಜೋಡೋ ನ್ಯಾಯಾತ್ರದ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡುವ ಮೂಲಕ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಏನು ಹಲ್ಲೆಯನ್ನು ನಡೆಸಿದ್ದಾರೆ. ಇದನ್ನು ನಾವು ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಲವಾಗಿ ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ನಮ್ಮ ವಿಜಯಪುರ ನಗರದ ಜನಪ್ರಿಯ 2023 ಅಭ್ಯರ್ಥಿಗಳು ಹಾಗೂ ಪಿಸಿ ಸದಸ್ಯರಾದಂಥ ಅಬ್ದುಲ್ ಹಮೀದ್ ಮುಷ್ರೀಫ್ರವರು, ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾದ ವೈದ್ಯನಾಥ್ ಕರ್ಪೂರ್ಮಠರವರು ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಸ್ಸಾಂದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಏನು ಭಾರತ್ ಜೋಡೋ ನ್ಯಾಯ ಯಾತ್ರಾ ನಡೆಸ್ಯಾರ, ಅದಕ್ಕೆ ಅಸ್ಸಾಂ ಮುಖ್ಯಮಂತ್ರಿ ಮತ್ತು ಬಿ ಜೆ ಪಿಯವರು ಮುಂದೆ ನಡೆಸ್ಲಾಕ್ ಕೊಡ್ಲಿಕ್ಕತ್ತಿಲ್ಲ. ಯಾಕಂದ್ರೆ ಭಾರತ್ ಜೋಡೋ ಯಾತ್ರಾ ಕಾಶ್ಮೀರ್ಲಿಂದ ಕನ್ಯಾಕುಮಾರಿ ತನ ಎಷ್ಟು ಚಲೋ ಎಷ್ಟು ಇದರ್ಲಿಂದ ನ್ಯಾಯ ಭಾರತ್ ಜೋಡೋ ನ್ಯಾಯ ಯಾತ್ರಾ ಮಾಡ್ಲಾಕತ್ತಾರ. ಅವ್ರಿಗೆ ಹೊಟ್ಟೆ ಉರಿಲಾಕತ್ತೈತಿ. ಯಾಕೆ ಇದು ಮತ್ತೆ ಕಾಂಗ್ರೆಸ್ ಹವಾ ಆಗ್ತೈತಿ ಮಾಡಬಾರ್ದಂತ ನಮ್ಮ ನ್ಯಾಯ ಯಾತ್ರೆಗೆ ನಿಂದಿರ್ಸ್ಲಾಕತ್ತಾರ. ಇದು ನೀವು ಏನು ಮಾಡಿದ್ರು ನಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆಗೋದೇ. ನೀವು ಎಷ್ಟು ಬಿ ಜೆ ಪಿ ಅವ್ರು ತಡೆದ್ರು ನಾವು ಮಾಡಾವ್ರಿ. ಏನು ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿ ಆಗಿರಿ, ದೇಶದ ಕೆಲಸ ಮಾಡ್ರಿ, ಎಲ್ಲ ಸಹಿ ಮಾಡ್ರಿ, ಡೀಸೆಲ್ ಪೆಟ್ರೋಲ್ ಅನ್ನ ಪದಾರ್ಥ ಎಲ್ಲ ಸಹಿ ಮಾಡ್ರಿ. ಅದು ಮಾಡೋದು ಬಿಟ್ಟು ನಮ್ಮ ಭಾರತ ನ್ಯಾಯ ಯಾತ್ರಾ ಜೋಡೋ ನಿಂದಿರ್ಸೋದು ಯಾಕೆ ಮಾಡ್ತೀರಿ? ನಿಮ್ಗೆ ಕೆಲಸ ಭಾಳ ಅದಾರ, ನಿಮ್ಗೆ ಆರಸ್ ಕೊಟ್ಟಾರಿ. ನಾ 3 ತಿಂಗಳದ 4 ತಿಂಗಳು ಮಾಡಿ ಮನೆಗೆ ಹೋಗ್ರಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತೈತಿ. ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ ಅದ, ಬರ್ತೈತಿ 100ಕ್ಕೆ 100. ಎಲ್ಲಾರು ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಎಷ್ಟು ಮಂದಿ ಅದಾರ ಮನೆಗೆ ಹೋಗಿ ನಮ್ದೇನು 5 ಯೋಜನೆ ಕೊಟ್ಟಿವಿ. ಆ 5 ಯೋಜನೆ ಪೂರಾ ನಾವು ಎಲ್ಲ ಮನೆ ಹೇಳಿ ಮುಟ್ಟಿಸ್ಬೇಕು, ಹೇಳ್ಬೇಕು. ಇದೇ ನಮ್ಮ ದೇಶದೊಳಗೆ ಎಲ್ಲ ಕೆಲಸ ಆಗ್ತೈತಿ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಬಡವ್ರಿಗೆ ಅನುಕೂಲ ಮಾಡಿಕೊಡ್ತೈತಿ. ಬಿ ಜೆ ಪಿ ಏನು ಮಾಡೋದಿಲ್ಲ, ಬರೇ ಸುಳ್ಳು ಹೇಳ್ಕೊತ ಮಾಡ್ತೈತಿ. ಬಿ ಜೆ ಪಿ ಅವ್ರದ್ದು ಏನು ಆಟ ಇನ್ನ 4 ತಿಂಗಳದ ಅದ್ರ ಮ್ಯಾಗ ಮುಗಿತೈತಿ. कांग्रेस सरकार बढ़ते थे। जय कांग्रेस, जय कर्नाटक, जय भारत। आज हिंदुस्तान में जो राज चल रहा है, शायद ही वो हिटलर से भी बढ़कर पूरा राज चल रहा है। राम का नाम बता के जो रावण का काम कर रहे हैं, हिंदुस्तान को ऐसे हालत में ले जा रहे हैं कि आने वाले दिनों में फिर एक बार हमको आज़ादी की जंग लड़ना पड़ेगा। हिंदुस्तान में जो राहुल गांधी ने अपनी एक यात्रा निकाली थी, जो न्याय यात्रा थी, उसको रोकने की कोशिश की जा रही है। हालांकि ये जो बीजेपी वाले आरएसएस बजरंग दल के लोग जो हैं, सिर्फ अपने आप को हिंदू कहलाने कर जाते हैं, और जो कांग्रेस में जो भी हिंदू हैं वो हिंदू नहीं, दूसरे पार्टियों के हिंदू को वो हिंदू समझते नहीं। हालांकि भारत एक ऐसा देश है
जहाँ हिंदू मुसलमान सब एक होकर रहते हैं, यहाँ पे आग लगाने की कोशिश की जा रही है। इस सबको हम दूर करने के लिए फिर एक बार राहुल गांधी का हाथ मजबूत करना चाहिए। ये इनकी मानसिकता हमको दर्शाती है कि आने वाले दिनों में इस देश का प्रधानमंत्री जरूर राहुल गांधी बन के रहेंगे। अब सब लोग इस देश को बचाना है, हिंदुस्तान की आज़ादी को बचाना है, तो हम राहुल गांधी का हाथ मजबूत करना होगा। फिर एक बार इस देश में कांग्रेस को लाना होगा। जय हिंद, जय कर्नाटक, जय कांग्रेस। ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಪಾದಯಾತ್ರೆ ಮಾಡಿದ್ರು. ಇವತ್ತು ಆಸಾಮದಲ್ಲಿ ನಿನ್ನೆ ಆದಂತ ಘಟನೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ತಲೆ ತರಿಸುತ್ತೇವೆ. ಅಲ್ರಿ ಒಬ್ಬ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ನಮ್ಮ ದೇಶದ ಎಲ್ಲಾ ಬಡವರಿಗೆ ಜಮೀನು ಕೊಟ್ಟದಕ್ಕೆ ಅಂತಕ್ಕೆ ಮೊಮ್ಮಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಅಂತವ್ರು ನೀವು ಹೋಲಿಕ್ಕೆ ಅವ್ರಿಗೆ ವಿರುದ್ಧ ಮಾಡ್ತಾರ ಅಂದ್ರೆ ನೀವು ಪೂರಾ ಏನಾಗ್ಯದಂದ್ರೆ ಈ ಬಿಜೆಪಿ ಗುಡ್ಡ ಸಾಮ್ರಾಜ್ಯದ ಮಾಡ್ಲಿಕ್ಕೆ ಇದ್ರ ಭಾಳ ದೃಷ್ಟಿ ನಡೆಯಂಗಿಲ್ಲ. ಇದನ್ನ ಏನಾಗ್ಯದಪ್ಪ ಅಂದ್ರೆ ನಾವು ಈ ನಮ್ಮ ಜನರು ಏನು ಮುಕ್ತನದಲ್ಲ ಇದನ್ನ ತಿಳಿಸುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷದವ್ರು ಮಾಡ್ಬೇಕಾಗ್ಯದ. ಇದು ನಮ್ಮ ಮೇಲೆ ಜವಾಬ್ದಾರಿ ಅದ. ನಾವೆಲ್ಲರೂ ಇದನ್ನ ತೊಡಕಟ್ಟು ಹೇಳಿ ಈ ನಾಳೆ ಬರುವಂತ 24ನೇ ಎಲೆಕ್ಷನ್ದಲ್ಲಿ ಈ ಬಿಜೆಪಿ ಅವರಿಗೆ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಹೇಳಿ. ಇವತ್ತು ಅಸ್ಸಾಂ ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ಮುಂದಿನ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರ ಮೇಲೆ ಒಂದು ಏನು ಹಲ್ಲೆಯನ್ನು ಮಾಡಿದ್ದಾರೆ ಅದು ಖಂಡನೀಯ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಸ್ಸಾಂದಲ್ಲಿ BJP ಸರ್ಕಾರದ ಮತ್ತು BJPಯವರು ತಮ್ಮ ಒಂದು BJP ಗುಂಡಾಗಳನ್ನ ಹಚ್ಚಿ ಈ ಒಂದು ಪ್ರವೃತ್ತಿಯನ್ನು ಅವರು ಮಾಡ್ಯಾರ. ಅದಕ್ಕೆ ನಾನು ಧಿಕ್ಕಾರವನ್ನು BJP ಸರ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ನೋಡ್ಬೋದು ನೀವು ಯಾವ ರೀತಿ ಕರ್ನಾಟಕದಲ್ಲಿ BJPಯವರಿಗೆ ಒಂದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬುದ್ಧಿಯನ್ನು ಕಲಿಸಿದ್ರು, ಅದೇ ರೀತಿ ಇವತ್ತು ದೇಶದಲ್ಲಿ BJPಯವರಿಗೆ ಬುದ್ಧಿ ಕಲಿಸುವಂಥ ಒಂದು ಅವ್ರನ್ನ ಮನೆಗೆ ಕಳಿಸುವಂಥ ಕಾಲ ಜಾಸ್ತಿ ಇಲ್ಲ, ಸಮೀಪದಲ್ಲಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಹಾಗೆ BJPಯವರು ಈ ಒಂದು ಗೂಂಡಾ ಪ್ರವೃತ್ತಿಯನ್ನು ಬಿಡಬೇಕು. ಇದೇ ರೀತಿ BJPಯವರು ಗೂಂಡಾ ಪ್ರವೃತ್ತಿಯನ್ನು ಮಾಡಬೇಕಾದ್ರೆ ನಾವು ಕೂಡ ಕಾನೂನನ್ನು, ಕಾಂಗ್ರೆಸ್ ಪಕ್ಷದವರು ಕಾನೂನನ್ನು ಗೌರವಿಸುವಂಥವ್ರು, ಕಾನೂನು ಮೇಲೆ ನಂಬಿಕೆ ಇಟ್ಟಂಥವ್ರು, ಕಾನೂನನ್ನು ಕೈ ತೆಗೆದುಕೊಳ್ಳುವಂಥ ಕೆಲಸ BJPಯವರು ನಮ್ಗೆ ಒಂದು ಪ್ರೋತ್ಸಾಹವನ್ನು ಕೊಡಬಾರ್ದಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದೇ ರೀತಿ ನೀವು ಮುಂದುವರೆದಲ್ಲಿ ಇಡೀ ಅಸ್ಸಾಂ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ನೀವು BJPಯವ್ರ ಮೇಲೆ ನಾವು ಒಂದು ಪ್ರತಿಭಟನೆಯನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ವಿಜಯಪುರ ನಗರದ ನಮ್ಮ ಸಂವಿಧಾನ ಶಿಲ್ಪಿಯ ಬಾಬಾ ಸಾಹೇಬ್ ಅಂಬೇಡ್ಕರರ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಒಂದೇ, ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಒಂದು ಯಾತ್ರೆಯನ್ನು ಅದಕ್ಕೆ ಸಾಕಷ್ಟು ವಿರೋಧಿಗಳ ಅದನ್ನು ತಡೆಗಟ್ಟಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಈ ತಡೆಗಟ್ಟುವ ಪ್ರಯತ್ನ ಅವರು ಸಫಲರಾಗುವುದಿಲ್ಲ. ನಾವು ಈ ಯಾತ್ರೆಯನ್ನು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೂ ಕೂಡ ಸುಮಾರು 6,000 ಕಿಲೋಮೀಟ್ರು ಕೂಡ ಪ್ರತಿ ಮನದಲ್ಲಿ ಜನದಲ್ಲೂ ಜನರ ಧ್ವನಿಯಾಗಿ ಗುರುತಿಸುವಂಥ ಯಾತ್ರೆಯನ್ನು ನಾವು ಸಫಲತೆಯಿಂದ ಮಾಡ್ತೀವಿ. ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ BJPದವರಿಗೆ, ಕೆಲವೊಂದು ಬೇರೆ ಬೇರೆ ಪಕ್ಷಗಳಿಗೆ. ನಾನು ಮೊದಲು RTI ಕಾರ್ಯಕರ್ತ, ನಾನು ಕೇಳ್ತಿದ್ರು ಯಾಕೆ ಸರ್ BJP ಬಿಟ್ಟು ಕಾಂಗ್ರೆಸ್ ಜಾಯ್ನ್ ಆಗಿದ್ದೀರಂತ. ನಾನು ಒಂದು ಮಾತು ಹೇಳ್ತೀನಿ, RTIಯನ್ನು ತಂದವರೇ ಕಾಂಗ್ರೆಸ್ ಪಕ್ಷದವರು, ಅದನ್ನು ಮನದಟ್ಟು ಮಾಡ್ಕೋಬೇಕು. ಅಲ್ಲಿ RTI ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಯಾಕಂದರೆ ತಿನ್ನೋದು ಹಗಣದ ಸರಮಾಲೆ, ಆ ಸರಮಾಲೆಯನ್ನು ಬಿಚ್ಚಿಟ್ಟಾಗ ಏನು ಮಾಡ್ತಾರಂದರೆ ಸುಮ್ಮನಿರಪ್ಪ, ಹಂಗೆ ಮಾಡಬೇಡಪ್ಪ. ನಾನು ಒಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನರೇಂದ್ರ ಮೋದಿಯವರಿಗೆ, ಸರ್ ನಿಮ್ಮ ಸರ್ಟಿಫಿಕೇಟನ್ನು ತಂದುಕೊಡಿ. ವಿದ್ಯಾಭ್ಯಾಸದ ಸರ್ಟಿಫಿಕೇಟನ್ನು RTIಯಲ್ಲಿ ಕೇಳಿದರೆ ಅದನ್ನು ಬದಿಗೊತ್ತಿ ಅದನ್ನು ಮೊಟಕುಗೊಳಿಸ್ತೀರಿ. ಅದೇ ರಾಹುಲ್ ಗಾಂಧಿಯವರನ್ನು ಒಂದು ಕುಚೇಷ್ಟೆ ರೀತಿಯಿಂದ ಈ ವಾಟ್ಸಪ್ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ಬಳದಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನು BJPಯಿಂದ ಇದ್ದಾರಲ್ಲ, ಅವ್ರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಭಾರತ್ ಜೋಡೋ ಯಾತ್ರಾ 2 ಪ್ರತಿ ಜನರ ಮನದಲ್ಲಿ ಒಂದು ಅಚ್ಚ ಹಸಿರಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದಂಥ ಸರಮಾಲೆಯಂತೆ ಇರುವಂತಹ ಒಂದು ನಮ್ಮ ಭಾರತ ದೇಶದಲ್ಲಿ ವಿವಿಧತೆಯಿಂದ ಕೂಡಿದಂತಹ ಒಂದು ಜನ ಹಾಗೂ ಪ್ರದೇಶಗಳಲ್ಲಿ ವಿವಿಧ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಿರ್ತಾರೆ. ಈ ಯಾತ್ರೆ ನಮಗೋಸ್ಕರ ಅಲ್ಲ, ಕಾಂಗ್ರೆಸ್ ಪಕ್ಷದಗೋಸ್ಕರ. ಇದು ಪ್ರತಿ ಜನರ ನಾಡಿ ಮಿಡಿತವನ್ನು ಅರಿಯುವಂತಹ ಕಾರ್ಯಕ್ರಮ. ಯಾಕೆ ಹೊಟ್ಟೆ ಕಿಚ್ಚಾಗ್ತಿದ್ದಾರೆ? ಜನರ ನಾಡಿ ಮಿಡಿತ ಅರ್ಥ ಹೋದರೆ ಮುಗಿದೋಯ್ತಲ್ಲ, ಎಲೆಕ್ಷನ್ನೇ ಮುಗಿದೋಯ್ತಲ್ಲ ಅನ್ನೋ ರೀತಿಯಲ್ಲಿಂದ ನಾವು ಧರ್ಮದ ಪರವಾಗಿ ಎಲೆಕ್ಷನ್ನ ಅಜೆಂಡಾ ಇಟ್ಕೊಂಡು ಮಾಡೋರಲ್ಲ, ಜನರ ನಾಡಿ ಮಿಡಿತವನ್ನು ಹಿಡ್ಕೊಂಡು ನಾವು ಪಕ್ಷವನ್ನು ಮುನ್ನಡೆಸೋರು. ಇದು ಏನೇ ಆಗಲಿ, ನಾವು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಬಯಸ್ತೀವಿ.
ಸನ್ನಿಗಮಠ. ಮೊನ್ನೆ ಘಟನೆ ನೋಡಿದೆವು. ಇದು ಮಾನವರಿಗೂ ಒಳ್ಳೆಯದಲ್ಲ, ದೇವರಿಗೂ ಸರಿ ಅನಿಸಿಲ್ಲ. ಮೋದಿಯವ್ರು ಮಾಡೋದು ಸುಳ್ಳು ಹೇಳ್ಕೊಂತ ಏನೋ ಒಂದು ಗತಿ ಹಿಡ್ದಾರೆ. ಅದು ಸುಳ್ಳು ಭಾಳ ದಿವಸ ನಡೆಯಂಗಿಲ್ಲ. ಏನು ಮಾಡಿದ್ರು ಒಂದು ಸುಳ್ಳಿನ ಫ್ಯಾಕ್ಟ್ರಿ ತೆಗಿತಾರೆ ಮೋದಿಯವರು. ಆ ಫ್ಯಾಕ್ಟ್ರಿಯಾಗ ಅವ್ರು ವರ್ಕರ್ ತಯಾರಾಗ್ಯಾರ, ಅವ್ರನ್ನ ಮ್ಯಾನೇಜರ್ ಅವ ಇವ ಅಂತ ಮಾಡ್ಕೊಂಡು ಹೊಂಟಾರೆ. ಈ ಭಾರತ 76 ವರ್ಷದಿಂದ ಇಂದಿರಾ ಗಾಂಧಿ ಅವರು ನೆಹರು ಅವರಿದ್ದಾಗ ಈ ದೇಶವನ್ನು ಆಳಿದ್ರು. ಆಗೆಲ್ಲ ಡ್ಯಾಮ್ ಅವು ಇವು ಎಲ್ಲ ಕಟ್ಟಿದ್ರು, ಎಲ್ಲ ರೆಡಿ ಆದ್ನಂದ್ರೆ ನಮ್ಮೊಳಗೆ ಏನೋ ಒಂದಾಗಿ ಅವ್ರು ಗಲ್ಲಿ ಹಿಡ್ಕೊಂಡಾರೆ. ಆದ್ರೆ ಈ ವರ್ಷ 24ನೇ ಲೋಕಸಭೆಯಲ್ಲಿ ಜನ ಭಾಳ ಎಚ್ಚರಾಗ್ಯಾರ. ಈಗ ನೋಡ್ರಿ ಅಸ್ಸಾಂದಾಗ ಹಂಗೆ ಮಾಡಿದ್ರು, ಉತ್ತರ ಪ್ರದೇಶದಾಗಂತೂ ಅವ್ರು ಏನು ವಿಚಿತ್ರಪ್ಪ, ಮಾತಾಡಿದ್ರೆ ಡೋಸರ್ ಹಚ್ಚೋದು, ಮಾತಾಡಿದ್ರೆ ಅದನ್ನು ಮಾಡೋದು. ಇವೇನು ಹಿಟ್ಲರ್ ಆಗ್ಯಾನ? ಉತ್ತರ ಪ್ರದೇಶ ಹಿಟ್ಲರ್ ಆಗಿ ಯಾರು ಹೇಳೋರಿಲ್ಲ ಅವರಿಗೆ. ಈ ರೀತಿ ಮಾಡಿದ್ರೆ ಇವ್ರ ಪಾಠ ತಕ್ಕ ಪಾಠ ಎಲ್ಲರೂ ಕಲಿಸ್ತೀವೋ. ಈ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಮೋದಿ ಅವರು ಅಮಿತ್ ಶಾ ಎಷ್ಟು ಕುಂತಾರೆ ತಿನ್ಕೊಂತ ಕುಂತಾರೆ, ಯಾರು ಉಳಿಯಂಗಿಲ್ಲ. ಈ ದೇಶದಲ್ಲಿ ಪುನಃ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ. ಈ ಭ್ರಷ್ಟ ಹಾಗೂ ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರ ಏನಿದೆ, ಇದು ನಮ್ಮ ಇವತ್ತು ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಅಸ್ಸಾಂನಲ್ಲಿ ಒಂದು ಭಾರತ್ ಜೋಡೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಈ ಬಿಜೆಪಿ ಸರ್ಕಾರದ ಕೆಲವೊಂದು ಕಾರ್ಯಕರ್ತರು ಬಂದು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಒಂದು ತಡೆಯನ್ನ ಮಾಡಿರುವುದರಿಂದ ನಾವು ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಖಂಡನೆ ಮಾಡ್ತೀವಿ. ಬಿಜೆಪಿ ಸರ್ಕಾರಕ್ಕೆ ಈಗ ಭಯ ಹುಟ್ಕೊಂಡೈತಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾನು ಅಧಿಕಾರಕ್ಕೆ ಬರೋದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೈತೆ ಅಂತ ಹೇಳಿ ಈ ಒಂದು ಕುತಂತ್ರ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಇಂಥ ಗೂಂಡಾಗಿರಿ ಕೆಲಸ ಬಿಜೆಪಿ ಸರ್ಕಾರ ಮಾಡಬಾರ್ದಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಅಸ್ಸಾಂನ ಏನು ಮುಖ್ಯಮಂತ್ರಿಗಳದಾರಲ್ಲ ಅವರಿಗೆ ನಾವು ಖಂಡಿಸಿ ಇಂಥ ಒಂದು ಕೃತ್ಯಗಳನ್ನು ಮಾಡದೇ ಇರುವಂತ ನೋಡ್ಕೋಬೇಕು. ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದೇ ಇರುವಂಗ ಈ ಮುಖ್ಯಮಂತ್ರಿಗಳು ನೋಡ್ಕೋಬೇಕಾಗಿತ್ತು. ಆದ್ರೂ ಅವರು ಈ ಒಂದು ಕಾರ್ಯಕರ್ತರು ಬಂದು ಇವತ್ತು ಅಲ್ಲಿ ಎಲ್ಲ ಭಾರತ್ ಜೋಡೋ ಕಾರ್ಯಕ್ರಮವನ್ನು ತಡೆದಿದ್ದಕ್ಕಾಗಿ ಖಂಡನೆ ಮಾಡಿ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ನಾನು ನಮಸ್ಕಾರಗಳು ಸಲ್ಲಿಸಿ ನಾನೊಂದು ಅದು ಇವತ್ತಿನ ದಿವಸ ಈ ಒಂದು 2 ತಿಂಗಳಲ್ಲಿ ಏನು ಲೋಕಸಭೆ ಚುನಾವಣೆ ಅದ, ಈ ಹೊತ್ತಿನಲ್ಲಿ ಒಂದು ಅಗುಪ್ತವಾದ ಬೆಂಬಲವನ್ನು ಕಂಡ ಬಿಜೆಪಿ ಇವತ್ತಿನ ದಿವಸ ಬೆದರಿ ಹೋಗಿದೆ. ಇವತ್ತಿನ ದಿವಸ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸಹ ಇವತ್ತಿನ ದಿವಸ ಬೆದರಿ ಹೋಗಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಇವತ್ತಿನ ದಿವಸ ಅವರು ಮಾಡ್ಲಾಕತ್ತಾರ. ಅದು ಅಲ್ಲದೆ ಸರ್ವಾಧಿಕ ಕಾರ್ಯವನ್ನು ಸಹ ಇವತ್ತಿನ ದಿವಸ ಅವ್ರು ಹೇರ್ಲಾಕತ್ತದ. ಅದಕ್ಕೆ ಇವತ್ತಿನ ದಿವಸ ಅವ್ರ ಸರ್ಕಾರ ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೂ ಈ ಮೊದಲೇ ಅವರು ರಾಹುಲ್ ಗಾಂಧಿ ಬರುತ್ತಿದ್ದು ಮೊದಲೇ ವಿಶ್ವಾಸ ಅವ್ರು ಹೇಳಿದ್ರು ನಾವು ಭರಿಸ್ಕೊಡುದಿಲ್ಲ ಅಂತ. ಯಾಕ ಏನು ಬೇರೆ ದೇಶ ಅದ, ಇದು ಪಾಕಿಸ್ತಾನ ಅದ, ಮತ್ತು ಚೀನಾ ಅದ, ಭಾರತ ದೇಶ ಎಲ್ಲರಿಗೂ ಇದ್ದಿದ್ದದ. ಎಲ್ಲರೂ ಇವತ್ತಿನ ದಿವಸ ಸಾರ್ವಭೌಮವನ್ನು ನಾವು ಆಚರಿಸ್ಲಿಕ್ಕೆ ಸಾಧ್ಯ ಅದ. ಇಂಥ ಹೊತ್ತಿನಲ್ಲಿ ಇವತ್ತಿನ ದಿವಸ ತನ್ನ ಸರ್ವಾಧಿಕಾರ ಆಡಳಿತವನ್ನ ಮೋದಿಯವರು ಹಾಗೂ ವಿಶ್ವಾಸ ಅವರು ನಡೆಸಿ ಇವತ್ತಿನ ದಿವಸ ರಾಜೀವ್ ಗಾಂಧಿ ಅವರ ಒಂದು ಏನು ಕಾರಿನ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಖಂಡನೀಯವಾಗಿದೆ. ಅದನ್ನು ಎಲ್ಲರೂ ಕೂಡಿ ಒಗ್ಗೂರಿನಿಂದ ಖಂಡಿಸ್ತೇವೆ. ಏನದನ್ನ ಇವತ್ತಿನ ದಿವಸ ಹಲ್ಲೆ ಮಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಇದೇ ರೀತಿ ಮುಂದಾದರೆ ಈ ಒಂದು ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ರಾಜ್ಯಪಾಲ ಆಡಳಿತವನ್ನು ಇವತ್ತಿನ ದಿವಸ ಅಲ್ಲಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. अस्सलाम वालेकुम। आज के दिन जो राहुल गांधी का हमारा पाद यात्रा रुका गया है, बीजेपी सरकार के खिलाफ हम आज प्रतिभटना करें। आसाम में जो आसाम के मुख्यमंत्री है जो रिकॉर्ड करे हैं, आज इस रिकॉर्ड से हम कोई कांग्रेस वाले डरने वाले नहीं हैं कि हमारी यात्रा रहेंगी और यात्रा पूरा करेंगे। और करके जब लोकसभा जो चुनाव आज जो इलेक्शन आया है जो 2024 का, इसके अंदर हम राहुल गांधी को प्रधानमंत्री बनेंगे। ये डर है कि बीजेपी सरकार को राहुल गांधी जो इससे पहले पाद यात्रा करे थे तो कर्नाटक में बहुत से हमारी जो सरकार आई और बहुत से एमएलए चुन के 136 एमएलए आए हमारे कांग्रेस के। और दुनिया के अंदर जब राहुल गांधी फिर रहेंगे, फिर डर है कि बीजेपी सरकार को कुछ ना कुछ करके रुकेंगे। राहुल गांधी डरने वाले नहीं हैं, उन्होंने गोली से डरने वाले नहीं, पत्थर से डरने वाले नहीं। जो तुम वहाँ रुका रहे हैं उसको हम तुमको जो पत्थर से तुम रुका रहे हैं हम तुम्हारे होड़ से जीत कर बताएंगे। ये हमारा यह है कांग्रेस पक्ष का। मेरा नाम सैफन मुलुक डांगे, एआईसीसी ह्यूमन राइट्स जिला प्रधान कार्यदर्शी। ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಪಂಜಾಬ್
ಅಸ್ಸಾಂ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರಾಜ್ಯದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ जुड़े रहिएगा आपके अपने चैनल बीजापुर समय के साथ।